ಈಗಾಗಲೇ ಹಳೆ ಪ್ರೆಸ್ ಮೀಟ್ಗಳು ಸುಮಾರಷ್ಟು ಕಥೆಗಳನ್ನ ಮಾತಾಡಿದ್ದೀನಿ. ಸಿನಿಮಾ ಬಗ್ಗೆ, ಕಂಟೆಂಟ್ ಬಗ್ಗೆ, ನಮ್ಮ ಸ್ಟ್ರಗಲ್ಸ್ ಬಗ್ಗೆ, ಹೇಗಾಯ್ತು, ಆಡಿಷನ್ಸ್ ಹೇಗಾಯ್ತು, ನಾವೆಲ್ಲ ಹೆಂಗ್ ಸೇರಿದ್ರಿ, ಎಲ್ಲವನ್ನೂ ಮಾತಾಡಿದೀವಿ. ಆದ್ರೆ ಇವತ್ತು ಜಾಸ್ತಿ ಮಾತಾಡಲ್ಲ, ಯಾಕಂದ್ರೆ ಸಿನಿಮಾ ರಿಲೀಸ್ ಹತ್ರ ಬರ್ತಾ ಇದೆ. ಆಮೇಲೆ ಯಾವತ್ತೂ ಇಲ್ದೇ ಇರೋಂಥ ಒಂದು ಸಣ್ಣ ಭಯ ಇವತ್ತು ಕಾಡ್ತಾ ಇದೆ. ಯಾಕೆ ಗೊತ್ತಿಲ್ಲ. ಮೋಸ್ಟ್ಲಿ ನನಗನ್ಸುತ್ತೆ ಇದು ಸಿನಿಮಾ ರಿಲೀಸ್ಗಿಂತ ಮುಂಚೆ ಆಗ್ತಕ್ಕಂಥ ಕೊನೆಯ ಪ್ರೆಸ್ ಮೀಟ್ ಅನ್ಕೋತೀನಿ ನಾನು, ಸಿನಿಮಾ ರಿಲೀಸ್ಗಿಂತ ಮುಂಚೆ. ಸೊ ಅದರದೊಂದು ಚಿಕ್ಕ ಭಯ ಇದೆ. ಇದೇ ಜಾಗದಲ್ಲಿ ಮುಂಚೆ ಕೂಡ ನಿಂತಿದ್ದೀನಿ. ಮೊದಲನೇ ಸಿನಿಮಾ ಆನ, ಮೇರಿ, ಮಾಧ್ಯಮ ಮಿತ್ರರ ಮುಂದೆ ಆಗ್ಲೂ ಕೂಡ ಇದೇ ತರ ನಾನು ನಿಂತು ಮಾತಾಡಿದ್ದು ಈಗ ನೆನ್ಪು ಬರ್ತಾ ಇತ್ತು. ಇಲ್ಲಿ ಕೂತ್ಕೊಂಡು ಇದೇ GT ಮಾಲ್ ಇಲ್ಲೇ ನಿಂತು ಮಾತಾಡಿದೆಲ್ಲ ನಾನು ಕೂತ್ಕೊಂಡಿದ್ದೆ, ನನಗೆ ನೆನಪು ಬರ್ತಾ ಇತ್ತು. ಸುಮಾರಷ್ಟು ವಿಷಯಗಳನ್ನ ಮಾತಾಡಿದ್ದೆ. ಹೊಸ ತಂಡ, ಹೊಸ ಸಿನಿಮಾ, ಅದೇ ಪ್ರಯತ್ನಗಳು, ಅದೇ ಸ್ಟ್ರಗಲ್ಸು ಇಲ್ಲೂ ಮಾಡಿದೀವಿ, ಏನಾಗುತ್ತೋ ಏನೋ ಅಂತ. ಈ ಸಿನಿಮಾನು ಗೊತ್ತಿಲ್ಲ ಸರ್, ನಮ್ಮ ಎಫರ್ಟ್ಸ್ ಕಂಪ್ಲೀಟ್ಲಿ ಹಾಕಿದೀವಿ. ಈ ಸಿನಿಮಾ ಸಕ್ಸಸ್ ಆಗುತ್ತಾ, ಅದು ಎಷ್ಟು ದೊಡ್ಡ ಸಕ್ಸಸ್ ಆಗುತ್ತೆ, ಏನು ಎತ್ತ ನಮಗೆ ಗೊತ್ತಿಲ್ಲ. ಬಟ್ ಒಂದು ವಿಷಯ ನನಗೆ ಗೊತ್ತು, ಪ್ರಾಬಬ್ಲಿ ನನ್ನ ಇಡೀ ಲೈಫ್ ಟೈಮಲ್ಲಿ ಈ ಸಕ್ಸಸ್ ಬಿಟ್ಟು ಈ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದಿಲ್ಲಲ್ಲ ಅಂತ ಅನ್ನೋಂಥ ಒಂದು ತೃಪ್ತಿ ಡೆಫಿನೆಟ್ಲಿ ನನಗೆ ಲೈಫ್ ಟೈಮ್ ವರೆಗೂ ಇರುತ್ತೆ. ಅಂತ ಒಳ್ಳೆ ಸಿನಿಮಾ ಅನ್ನೋದನ್ನ ನಾನು ಇವತ್ತು ಬರ್ಕೊಡ್ತೀನಿ. ಅಂಡ್ ಈಗ ಸಿನಿಮಾ ಇದಕ್ಕೆ ಬಂದ್ರೆ ಡೆಫಿನೆಟ್ಲಿ ನಮ್ಮ ಪ್ರೊಡ್ಯೂಸರ್ಸ್ ಅವರು, ನಾನು ಅದೇ ಹೇಳ್ತಾ ಇದ್ದೆ, ಇವತ್ತಿನ ದಿನಕ್ಕೆ ಹೊಸಬರ ಮೇಲೆ, ಹೊಸ ಕತೆ ಮೇಲೆ, ಹೊಸ ಟ್ಯಾಲೆಂಟ್ಸ್ ಮೇಲೆ ಬಂಡವಾಳ ಹೂಡೋದು ಅಷ್ಟು ಸುಲಭದ ಮಾತಲ್ಲ, ಎಲ್ಲರಿಗೂ ಗೊತ್ತಿರುವಂಥದ್ದು. ಅದಕ್ಕೆ ಖಂಡಿತವಾಗ್ಲೂ ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಇಂಥ ಪ್ರೊಡ್ಯೂಸರ್ಸ್ ಡೆಫಿನೆಟ್ಲಿ ಇನ್ನಷ್ಟು ಜನ ಬರಬೇಕು, ಅವಾಗಲೇ ಹೊಸ ಟ್ಯಾಲೆಂಟ್ಗಳು ಬೆಳೆಯೋದು. ಅಭಿ ಸರ್, ಡೈರೆಕ್ಟರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಯಾವತ್ತೂ ಸ್ಟೇಜಲ್ಲಿ ಇವ್ರನ್ನ ಥ್ಯಾಂಕ್ ಯು ಮಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ಒಳ್ಳೆ ಪ್ರಾಜೆಕ್ಟ್ಗೆ ನಮ್ಮನ್ನೆಲ್ಲರನ್ನು ಸೇರಿಸ್ಕೊಂಡು, ನಾನು ಅದನ್ನೇ ಮೊನ್ನೆ ಒಂದು ಇಂಟರ್ವ್ಯೂ ಹೇಳ್ತಿದ್ದೆ, ಇವರು ಒಂದು ತೇರಿತ್ತ ತೇರನ್ನ ಒಬ್ಬರೇ ಎಳ್ಕೊಂಡ್ ಬರ್ತಾ ಇರ್ತಾರೆ, ಪ್ರೊಡ್ಯೂಸರ್ಸ್ ಅದಕ್ಕೆ ಬೆಂಬಲ ಕೊಡ್ತಾರೆ, ಆಕ್ಟರ್ಸ್ ಎಲ್ಲ ಸೇರಿ ಇವತ್ತು ಆ ತೇರು ದೊಡ್ಡದಾಗಿ, ಆ ತೇರನ್ನ ಇಲ್ಲಿವರೆಗೆ ಎಳ್ಕೊಂಡ್ ಬಂದಿದ್ದೀವಿ, ನಿಮ್ಮ ಮುಂದೆ ನಿಂತಿದ್ದೀವಿ. ಇನ್ನೇನು ಉತ್ಸವ ಬಾಕಿ ಇದೆ, ಆ ಉತ್ಸವ ಹೇಗಿರುತ್ತೆ ಅನ್ನೋಂಥದ್ದನ್ನ ನಾವು ನೋಡ್ಬೇಕಾಗುವಂಥದ್ದು. ಸಿನಿಮಾ ಬಗ್ಗೆ ಒಂದು ನಿಮಿಷ ಮಾತಾಡ್ಬಿಡ್ತೀನಿ ಸರ್. ಸಿನಿಮಾ ತುಂಬಾ ಒಳ್ಳೆ ಸಿನಿಮಾ. ಅಂದ್ರೆ ಯೂತ್ಸ್ನ ಅಂದ್ರೆ ನಾನು ಅಣ್ಣನಾಗಿ ಫ್ಯಾಮಿಲಿ ಆಡಿಯನ್ಸ್ನ ಆಲ್ರೆಡಿ ಗೆದ್ದಿದ್ದೀನಿ ಅನ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಫ್ಯಾಮಿಲಿ ಆಡಿಯನ್ಸ್ ಖುಷಿಯಾಗಿ ಬರ್ಬೋದು. ಆದ್ರೆ ಇದು ಡೆಫಿನೆಟ್ಲಿ ಯೂತ್ಸ್ನ ಜಾಸ್ತಿ ಒಂದು ಅಟ್ರಾಕ್ಟ್ ಮಾಡುವಂತ ಸಿನಿಮಾ. ಅಂದ್ರೆ ನೀವು ಬ್ಯಾಚುಲರ್ ಸಾಂಗ್ ನೋಡಿರ್ಬೋದು, ಚುರುಕು ನೋಟವೇ ನೋಡಿರ್ಬೋದು, ಈಗ ಟೀಸರ್, ಈಗ ಟ್ರೈಲರ್, ಅಂದ್ರೆ ಎಲ್ಲಾ ಕಂಟೆಂಟ್ಗಳು ಬೇರೆ ಬೇರೆ ಇದೆ. ಬ್ಯಾಚುಲರ್ ಸಾಂಗ್ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಇದೊಂದು ಯೂತ್ಫುಲ್ ಕಂಟೆಂಟ್ ಅಂತ, ಚುರುಕು ನೋಟವೇ ನೋಡಿದಾಗ ಇದೊಂದು ಲವ್ ಡ್ರಾಮಾ ಅಥವಾ ರೊಮ್ಯಾನ್ಸ್ ಇರ್ಬೋದು ಅನ್ಸುತ್ತೆ, ಟೀಸರ್ ನೋಡಿದಾಗ ಇದೇನೋ ಪಕ್ಕಾ ಹಾರರ್ ಅನ್ಸುತ್ತೆ. ಬಟ್ ಈ ಟ್ರೈಲರ್ ಅಲ್ಲಿ ನಾನು ಅವತ್ತು ಹೇಳ್ತಾ ಇದ್ದೆ, ಒಂದು ಮಿಕ್ಸ್ಡ್ ಜಾನರ್ ಇರುವಂತ ಸಿನಿಮಾ, ಕಂಪ್ಲೀಟ್ ಪ್ಯಾಕೇಜ್ ಅನ್ನ ತಗೊಂಡ್ ಬಂದಿರುವಂತ ಸಿನಿಮಾ ಅಂತ ನಾನು ಹೇಳಕ್ ಬಯಸ್ತೀನಿ. ಅಂಡ್ ಎಲ್ಲಕ್ಕಿಂತ ಜಾಸ್ತಿ ಇಲ್ಲಿ ನಮ್ಮ ಎಲ್ಲ ಆಕ್ಟರ್ಸ್ ಇದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ. ಡೆಫಿನೆಟ್ಲಿ ನೀವು ನೋಡಿದ್ರೆ ಸಾಕಿದ್ನ ನಾನು ಮಾತಾಡಕ್ಕಾಗಲ್ಲ. ಎಲ್ಲರದು ಆಕ್ಟಿಂಗ್ ಬಗ್ಗೆ ನಾವು ಮಾತಾಡ್ತೀವಿ, ತುಂಬಾ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಟೆಕ್ನಿಷಿಯನ್ಸ್ ಅಷ್ಟೇ ವಂಡರ್ಫುಲ್ ವರ್ಕ್. ಅಂದ್ರೆ ನಮಗೆ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಇಷ್ಟು ಒಳ್ಳೆ ಪ್ರಾಜೆಕ್ಟ್ ಅಂತ ನಾನು ಮೊದಲೇ ಮೆನ್ಷನ್ ಮಾಡ್ಬಿಟ್ಟೆ. ಇಷ್ಟು ಒಳ್ಳೆ ಪ್ರಾಜೆಕ್ಟ್ ಅಲ್ಲಿ ನಾನೊಬ್ಬ ಭಾಗಿ ಅನ್ನೋದಕ್ಕೆ ಇಷ್ಟ ಆಗುತ್ತೆ ಅನ್ನೋಂಥದ್ದು. ಕೊನೆಯದಾಗಿ ನಮ್ಮ ಮಾಧ್ಯಮ ಮಿತ್ರರು, ಇವತ್ತು ನಾವು ಯಾವುದೇ ಸ್ಟಾರ್ಗಳನ್ನಾಗ್ಲಿ ಇನ್ನೊಬ್ಬರನ್ನ ಕರೆಸದೆ ನಮ್ಮ ಶ್ರಮಜೀವಿಗಳನ್ನ ಕರೆಸಿ ನಾವು ಇಲ್ಲಿ ರಿಲೀಸ್ ಮಾಡ್ತೀವಿ. ಅದಕ್ಕೆ ಒಂದು ಆ ಕಾರಣ ಆದ್ರೆ, ಇನ್ನೊಂದು ದೊಡ್ಡ ಕಾರಣ ಏನು ಗೊತ್ತಾ, ಪ್ರಾಬಬ್ಲಿ ಸ್ಟಾರ್ಸ್ ಬರ್ಬೋದು, ಬರದೇ ಇರ್ಬೋದು, ಬಟ್ ಒಂದು ಒಳ್ಳೆ ಕಂಟೆಂಟ್ ನ ಪುಷ್ ಮಾಡೋದ್ರಲ್ಲಿ ನಮ್ಮ ಮಾಧ್ಯಮ ಯಾವತ್ತೂ ಸೋತಿಲ್ಲ. ಸಿನಿಮಾ ಸೋಲ್ತೋ ಗೆಲ್ತೋ ಅದರ ರೀಸನ್ ಸಾವಿರ ಇದೆ. ಒಂದು ಸಿನಿಮಾ ಗೆಲ್ಲೋದಕ್ಕೆ 100 ರೀಸನ್ ಇದೆ, ಒಂದು ಸಿನಿಮಾ ಸೋಲೋದಕ್ಕೆ 100 ರೀಸನ್ ಇದೆ. ಒಂದು ಸಣ್ಣ ಯಾವುದೋ ಒಂದು ಅರೆಸ್ಟೋ, ಒಂದು ದೊಡ್ಡ ಮಟ್ಟದ ಕ್ರೈಮೋ ಏನೇ ಆದ್ರೆ ಸಿನಿಮಾ ರಿಲೀಸ್ ದಿವಸ ಅದು ಕೂಡ ಸಿನಿಮಾ ರಿಲೀಸ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಜನರು ಟಿವಿ ಮುಂದೆ ಕೂರ್ತಾರೆ. ಜನರು ಟಿವಿ ಮುಂದೆ ಕೂತಾಗ, ಜನರು ಟಿವಿ ಮುಂದೆ ಕೂರ್ಬೋದು ಅಥವಾ ಇನ್ನೊಂದೇನೋ ಆಗ್ಬೋದು, ಯಾವುದೋ ಒಂದು ಲಾಕ್ಡೌನ್ ಇರ್ಬೋದು. ಅದಕ್ಕೆ ಹೇಳ್ತಾ ಇದ್ದೆ ನಾನು, ಸಿನಿಮಾ ಗೆಲ್ಲೋದಕ್ಕೂ ಸೋಲೋದಕ್ಕೂ 1000 ರೀಸನ್ ಇರುತ್ತೆ. ಬಟ್ ಒಂದು ಒಳ್ಳೆ ಸಿನಿಮಾನ ಪ್ರೋತ್ಸಾಹ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಡೆಫಿನೆಟ್ಲಿ ನಮ್ಮ ಮಾಧ್ಯಮ ಅದನ್ನ ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ದೀರಾ. ನೀವು ಎಷ್ಟೋ, ನಾನು ಇದನ್ನ ಜಾಸ್ತಿ ಮಾತಾಡಬಾರ್ದು, ಯಾಕಂದ್ರೆ ನೀವು ಸಾವಿರಾರು ಈ ತರ ಪ್ರೋಮೋಸ್ ಇವತ್ತು ಕೂಡ ಒಂದು ಮುಗಿಸ್ಕೊ ಬಂದಿದ್ದೀರಾ. ನೀವು ಇದನ್ನ ತುಂಬಾ ಕೇಳಿರ್ತೀರಾ. ಬಟ್ ಡೆಫಿನೆಟ್ಲಿ ಇವತ್ತು ನಿಮ್ಮನ್ನು ಕೂಡ ಅಪ್ರಿಶಿಯೇಟ್ ಮಾಡುವಂತ ದಿವಸ. ನೀವು ಡೆಫಿನೆಟ್ಲಿ
ಖಂಡಿತವಾಗ್ಲೂ ಬೆಂಬಲ ಕೊಟ್ಟೇ ಕೊಟ್ಟಿದ್ದೀರಾ. ಒಳ್ಳೆ ನಟರಾಗ್ಲಿ, ಒಳ್ಳೆ ಟೆಕ್ನಿಷಿಯನ್ಸ್, ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ಗೆ ಈ ಸಿನಿಮಾ ಕೂಡ ನೀವು ಕೊಡ್ತಾ ಬಂದಿದ್ದೀರಾ. ಅದಕ್ಕೆ ತುಂಬ ಹೃದಯದಿಂದ ನಮ್ಮೆಲ್ಲ ಇಡೀ ತಂಡದ ಪರವಾಗಿ ನಿಮ್ಗೆಲ್ರಿಗೂ ಧನ್ಯವಾದ ಹೇಳ್ತೀನಿ. ನನ್ನ ಪಾತ್ರದ ಹೆಸರು ಸೂರಿ ಅಂತ. ಇದ್ರ ಆ ಕಡೆಗೆ ಸೂರಿ, ಓಕೆ ಹೇಳ ಸೂರಿ ಅಂದ್ರೆ ಒಂದು ಪರವಾಗಿಲ್ಲ. ಸೂರಿ ಒಂದು ಬಹಳ ಇಂಟೆಲಿಜೆಂಟ್ ಹುಡುಗ ಆಗಿರ್ತಾನೆ, ಇಂಟೆಲಿಜೆಂಟ್ ಇರ್ತಾನೆ, ಕ್ರಿಮಿನಲ್ ಇರ್ತಾನೆ, ಒಳ್ಳೆಯವನ್ ಇರ್ತಾನೆ, ಅಷ್ಟೇ ಡೇರಿಂಗ್ ಇರ್ತಾನೆ. ಒಬ್ಬ ಸಿನಿಮಾದಲ್ಲಿ ಒಬ್ಬ ನಾಸ್ತಿಕ, ಅಂದ್ರೆ ಸಿನಿಮಾದಲ್ಲಿ ಆತ ಯಾವುದನ್ನು ನಂಬಲ್ಲ, ಬಹಳ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋ ಮನುಷ್ಯ. ದೇವರು ಇಲ್ಲ ಅಂದ್ಮೇಲೆ ದೆವ್ವನೂ ಇಲ್ಲ ಅನ್ನೋ ಒಂದು ಕ್ಯಾರೆಕ್ಟರ್. ಏನಾದ್ರೂ ನೋಡೋಣ, ಈಗ ಟ್ರೈಲರ್ಲಿ ನೀವು ನೋಡಿದ್ರಿ ನುಗ್ಗಣ ಅನ್ನೋಂಥ ಒಂದು ಕ್ಯಾರೆಕ್ಟರ್. ಏನಾದ್ರೂ ಪರವಾಗಿಲ್ಲ ನುಗ್ಗಣ ಬಾಗುರು, ಅದು ಏನು ನೋಡೇ ಬಿಡೋಣ ಅನ್ನೋಂಥ ಒಂದು ಡೇರಿಂಗ್ ಕ್ಯಾರೆಕ್ಟರು. ಆ್ಯಂಡ್ ಥ್ಯಾಂಕ್ ಯು ಅಷ್ಟೇ ಸರ್. ಥ್ಯಾಂಕ್ ಯು.